ಸುತ್ತಲೂ ಜಲಸಿರಿ ಅದನ್ನ ಸೀಳಿ ನಿರ್ಮಾಣವಾಗಿರುವ ರೈಲಿನ ಟ್ರ್ಯಾಕ್ ನೀರಿನ ಮಧ್ಯೆ ಪ್ರಯಾಣಿಸುತ್ತಾ ದೂರದಲ್ಲೆಲ್ಲೋ ಇರುವ ದ್ವೀಪ ಕಾಣುತ್ತಿದ್ದಂತೆ ಭಾಸವಾಗುವ ಪುಳಕ ಒಂದೊಂದು ಮಜಬೂತ. ದ್ವೀಪಗಳತ್ತ ಪ್ರಯಾಣವೇ ಒಂದು ಅನನ್ಯ ಅನುಭವ. ಇದೇ ಕಾರಣಕ್ಕೆ ಬಹುತೇಕರು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ದ್ವೀಪದತ್ತ ಮುಖ ಮಾಡ್ತಾರೆ. ನೀವು ಕೂಡ ಭಾರತದ ಈ ರೈಲಿನಲ್ಲಿ ನೀರಿನ ಮಧ್ಯ ಪ್ರಯಾಣ ಬೆಳೆಸಬಹುದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸುತ್ತಲೂ ಕಾಣುವ ಜಲರಾಶಿಯನ್ನ ಸೀಳಿ ಮುಂದೆ ಸಾಗುವ ದೋಣಿ. ದೂರದಲ್ಲಿ ಆ ದ್ವೀಪ ಕಾಣುತ್ತಿದ್ದಂತೆ ಮನಸ್ಸಿನಲ್ಲೇನೂ ಪುಳಗ. ದ್ವೀಪ ತಲುಪುತ್ತಿದ್ದಂತೆಯೇ ಸ್ವರ್ಗಕ್ಕೆ ಮೂರೆಗೇಣು. ದ್ವೀಪಗಳತ್ತ ಪ್ರಯಾಣಿಸುವ ಖುಷಿ ಸದಾ ಅನನ್ಯ. ಇದೇ ಕಾರಣಕ್ಕೆ ಬಹುತೇಕರು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ದ್ವೀಪದತ್ತ ಮುಖ ಮಾಡ್ತಾರೆ. ಹೌದು, ಪಂಬನ್ ದ್ವೀಪಕ್ಕೆ ನೀವು ರೈಲಿನಲ್ಲಿ ಪ್ರಯಾಣಿಸಬಹುದು. ಇದನ್ನ ರಾಮೇಶ್ವರಂ ದ್ವೀಪ ಅಂತ ಕರೀತಾರೆ. ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ರಾಮೇಶ್ವರಂ ತಾಲೂಕಿಗೆ ಇದು ಸೇರುತ್ತೆ. ಇದು ವಿಸ್ತೀರ್ಣದಲ್ಲಿ ತಮಿಳುನಾಡಿನ ಅತಿ ದೊಡ್ಡ ದ್ವೀಪವಾಗಿದೆ. ಜೊತೆಗೆ ರಾಮೇಶ್ವರಂ ಪ್ರಮುಖ ಧಾರ್ಮಿಕ ಕೇಂದ್ರವೂ ಹೌದು. ಇನ್ನು ಪಂಬನ್ ಸೇತುವೆಯು ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರಂ ಪಟ್ಟಣವನ್ನ ಭಾರತದ ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವ ರೈಲ್ವೆ ಸೇತುವೆಯಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ರಾಮೇಶ್ವರಂಗೆ ಭೇಟಿ ಕೊಡ್ತಾರೆ. ದೇಶದ ಪುರಾತನ ರೈಲು ಮಾರ್ಗದಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಅಂತಿಮಗೊಂಡಿದೆ. ರಾಮನಾಥಪುರಂ ಜಿಲ್ಲೆಯ ಮಂಡಪಂ ರಾಮೇಶ್ವರಂ ದ್ವೀಪ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲು ಇದು ಸಹಕಾರಿ. ಪಂಬನ್ ಸೇತುವೆ ರೈಲು ಸಂಚಾರವನ್ನು 1914ರಲ್ಲಿ ಆರಂಭಿಸಲಾಗಿತ್ತು. ಇದಕ್ಕಾಗಿ ಸಮುದ್ರದಲ್ಲಿ ಹಡಗುಗಳು ಬಂದು ಹೋಗುವಾಗ ತೆರೆದು ಮುಚ್ಚಲು ರೈಲ್ವೆ ಸೇತುವೆ ನಿರ್ಮಿಸಲಾಗಿತ್ತು. ಈ ಸೇತುವೆ ನಿರ್ಮಾಣವಾಗಿ 106 ವರ್ಷಗಳು ಕಳೆದಿದ್ದು, ಸೇತುವೆ ಹಾನಿಯಿಂದಾಗಿ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಸುಮಾರು 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರೈಲ್ವೆ ತೂಗು ಸೇತುವೆ ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿತು. ಕೆಲವು ದಿನಗಳ ಹಿಂದೆ ರೈಲ್ವೆ ಸಿಬ್ಬಂದಿ ಹೊಸ ರೈಲ್ವೆ ತೂಗು ಸೇತುವೆಯ ಮೇಲೆ ಕೇಂದ್ರೀಯವಾಗಿ ನಿರ್ಮಿಸಲಾಗಿರುವ ಹೈಡ್ರಾಲಿಕ್ ಲಂಬ ತೂಗು ಸೇತುವೆಯನ್ನ ಎತ್ತು ಮತ್ತು ಇಳಿಸುವ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದರು. ಹೊಸ ಸೇತುವೆ ಮೇಲೆ 80 ಕಿಲೋಮೀಟರ್ ವೇಗದಲ್ಲಿ ಇಂಜಿನ್ ಹಾಗೂ ಕೋಚ್ಗಳ ಪ್ರಾಯೋಗಿಕ ಸಂಚಾರ ನಡೆಸಲಾಗಿದೆ. ಪಾಕ್ ಜಲಸಂಧಿ ಎಂದೇ ಗುರುತಿಸಲಾಗುವ ಮಂಡಪಂ ಹಾಗೂ ಪಂಬನ್ ರೈಲು ನಿಲ್ದಾಣಗಳ ನಡುವೆ ಈ ವಿಶಿಷ್ಟ ಸೇತುವೆ ನಿರ್ಮಿಸಲಾಗಿದೆ. ಪರೀಕ್ಷೆಯಲ್ಲಿ ಮಂಡಪಂನಿಂದ ರಾಮೇಶ್ವರಂವರೆಗೆ ರೈಲು ಪ್ರತಿ ಗಂಟೆಗೆ 121 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿತು. ಸೇತುವೆ ಮೇಲೆ ಇದರ ವೇಗ 80 ಕಿಲೋಮೀಟರ್ ಇತ್ತು. ಒಟ್ಟು 3 ಬೋಗಿಗಳನ್ನು ಒಳಗೊಂಡ ಸರಕು ಸಾಗಣೆ ರೈಲು ಇದಾಗಿತ್ತು. ಪರೀಕ್ಷಾರ್ಥ ಪ್ರಯೋಗದಲ್ಲಿ ಮಧುರೈ ವಿಭಾಗದ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಎಲ್ಎನ್ ರಾವ್ ಮತ್ತು ಉತ್ತರ ವಲಯದ ವಿಭಾಗೀಯ ಇಂಜಿನಿಯರ್ ಸಂದೀಪ್ ಭಾಸ್ಕರ್ ಮತ್ತು ಇತರ ಅಧಿಕಾರಿಗಳಿದ್ದರು. ಮತ್ತೊಂದು ಪರೀಕ್ಷಾರ್ಥ ಸಂಚಾರ ನವೆಂಬರ್ 13ರಂದು ನಡೆಯಲಿದ್ದು, ಬೆಂಗಳೂರಿನಲ್ಲಿರುವ ದಕ್ಷಿಣ ವೃತ್ತದ ರೈಲ್ವೆ ಸುರಕ್ಷತೆ ಆಯುಕ್ತ ಎಎಂ ಚೌಧರಿ ಪರಿಶೀಲನೆ ನಡೆಸುತ್ತಾರೆ. ಮತ್ತೊಂದು ಪರೀಕ್ಷೆಯನ್ನು ನವೆಂಬರ್ 14ರಂದು ನಡೆಸಲಾಗುತ್ತೆ. ಸೇತುವೆಯ ಒಟ್ಟು ಉದ್ದ 2.2 ಕಿಲೋಮೀಟರ್ ಇದೆ. ಇದು ಮಂಡಪಂ ನಗರ ಮತ್ತು ಪಂಬನ್ ದ್ವೀಪವನ್ನು ಸಂಪರ್ಕಿಸುತ್ತೆ. ಇದೇ ಮಾರ್ಗದಲ್ಲಿ ಶತಮಾನದ ಹಿಂದೆ ಬ್ರಿಟಿಷರು ನಿರ್ಮಿಸಿದ ಸೇತುವೆಗೆ ಬದಲಾಗಿ ಈ ನೂತನ ಸೇತುವೆ ನಿರ್ಮಿಸಲಾಗಿದೆ. ಹಳೆ ಸೇತುವೆಗೆ 2022ರಲ್ಲಿ ನಿವೃತ್ತಿ ಘೋಷಿಸಲಾಯಿತು. ರೈಲ್ ವಿಕಾಸ್ ನಿಗಮ ಈ ನಿರ್ಮಾಣ ಯೋಜನೆಯನ್ನ ಪೂರ್ಣಗೊಳಿಸಿದೆ. ರೈಲು ಸಂಚಾರದ ವೇಳೆ ಸೇತುವೆಯಾಗುವ ಹಾಗೂ ಹಡಗು ಸಂಚಾರದ ಸಂದರ್ಭದಲ್ಲಿ ಲಂಬವಾಗಿ ಮೇಲಕ್ಕೇರಿ ದಾರಿ ಮಾಡಿಕೊಡುವ 2 ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುವ ಸೇತುವೆಯಾಗಿದೆ. 72.5 ಮೀಟರ್ ಎತ್ತರಕ್ಕೆ ತೆರೆದುಕೊಳ್ಳುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಉತ್ತರದ ಬದ್ರಿನಾಥ, ದಕ್ಷಿಣ ರಾಮೇಶ್ವರಂ, ಪೂರ್ವ ಪುರಿ ಹಾಗೂ ಪಶ್ಚಿಮ ದ್ವಾರಕಾ ಸಂಪರ್ಕಿಸುವ ರೈಲು ಮಾರ್ಗ ಸಂಪರ್ಕಿಸುವಲ್ಲಿ ದಕ್ಷಿಣದ ಈ ಸೇತುವೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಲಾಗುತ್ತೆ. ಈ ಮಾರ್ಗದಲ್ಲಿ ಡಿಸೆಂಬರ್ನಿಂದ ರೈಲು ಸಂಚಾರ ಆರಂಭವಾಗಬಹುದು ಅಂತ ಅಂದಾಜಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.